RSS ನೋಂದಣಿ ಕುರಿತು ಮತ್ತು ಅದರ ಅಕೌಂಟಬಿಲಿಟಿ ವ್ಯವಹಾರದ ಕುರಿತು ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು RSSನ ಮುಖ್ಯಸ್ಥರಿಗೆ ಕೇಳಿದ್ದಾರೆ. RSS ಮುಖ್ಯಸ್ಥರಾದಂಥ ಶ್ರೀ ಮೋಹನ್ ಭಾಗವತ್ ಅವರು, ನಾವು ನೋಂದಣಿ ಮಾಡಿಸೋದಿಲ್ಲ, ಹಿಂದೂ ಧರ್ಮನೇ ನೋಂದಣಿ ಇಲ್ಲ. ಏನು ಅರ್ಥ? ಹಿಂದೂ ಧರ್ಮ ಅಂದ್ರೆ RSS ಅಂದ್ರೆ ಹಿಂದೂ ಧರ್ಮನ? ಏನು ಅರು ಮರು ಹಿಡ್ದಂಗೆ ಕಾಣ್ತದೆ ಅವ್ರಿಗೆ ಒಟ್ಟು. ಯಾಕಂದ್ರೆ ಏನಾಗ್ಬಿಟ್ಟದ, ಇವ್ರು ಆ ಪ್ರಶ್ನೆನೇ ಇಂಥದ್ದು ಕೇಳ್ಯಾರ, ಅವ್ರಿಗೆ ಉತ್ತರಿಸ್ಲಿಕ್ಕೆ ಬರಲಾರ್ದಂಥದ್ದು ಕೇಳ್ಯಾರ, ಅದಕ್ಕೆ ಅವ್ರು ಅರು ಮರು ಹಿಡಿದು ಏನೇನು ಮಾತಾಡ್ತಾ ಇದ್ದಾರೆ ಹುಚ್ಚುಚ್ಚರಂಗೆ. RSS ಸಂಘಟನೆ ಬಗ್ಗೆ ಹೇಳುವುದಂದ್ರೆ, ಅವರು ಹೊರಗಡೆ ಹೇಳುವುದೇನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದು ರಾಷ್ಟ್ರ ಪ್ರೇಮ ಸಂಘ, ರಾಷ್ಟ್ರ ಉದ್ಧಾರ ಮಾಡುವ ಸಂಘ. ರಾಷ್ಟ್ರ ಉದ್ಧಾರ ಮಾಡುವ ಸಂಘಗಳು ಚಟುವಟಿಕೆ ಏನಿದೆ ದೇಶದಲ್ಲಿ ಇವತ್ತು ನಿಮ್ಮಿಂದರಿಗೆ ಬಿಚ್ಚಿ ಹೇಳಬೇಕಂದ್ರ, ಲಾಠಿ ಹಿಡ್ಕೊಂಡು ತಿರುಗಾಡಿ, ಲಾಠಿ ಬೀಸಿ ಅದನ್ನು ಕವಾಯತ್ ಮಾಡಿಸೋದು, ಇದು ರಾಷ್ಟ್ರದ ಯಾವ ಅಭಿವೃದ್ಧಿ ಕೆಲಸ ಮಾಡ್ತದೆ ಈ ಸಿಸ್ಟಮ್? ಹೇಳುವುದು ಒಂದು ಬೇರೆ, ಮಾಡೋದೊಂದು ಬೇರೆ. ಇವರು ಮಿಲಿಟರಿ ಅವರನ್ನು ಕರೆಸಿ ಬಂದೂಕು ತರಬೇತಿ ಕೊಡಿಸ್ತಾರೆ RSS ಕಾರ್ಯಕರ್ತರನ್ನ. ದುರ್ಗಾವಾಹಿನಿ ಅಂತ ಒಂದು ಘಟಕ ಮಾಡಿದ್ದಾರೆ, ಮಹಿಳಾ ಘಟಕ, ಅದಕ್ಕೆ ಬಂದೂಕು ತರಬೇತಿ ಕೊಡಿಸ್ತಾರೆ. ಇಲ್ಲೇ ಜಮಖಂಡಿಯಲ್ಲಿ ಸುಮಾರು 15 ದಿವಸಗಟ್ಟಲೆ ಬಂದೂಕು ತರಬೇತಿ ಕೊಡಿಸಿದ್ರು. ಮಿಲಿಟರಿದವರನ್ನು ಕರೆಸಿ ಅಲ್ಲಿ FIR ಆಯಿತು, ಕೇಸ್ ಆಯಿತು, ಅಲ್ಲಿ ಕೆಲವರು ಅರೆಸ್ಟ್ ಆದ್ರೆ, ಇದೆಲ್ಲ ಆಯಿತು. ಇಡೀ ರಾಷ್ಟ್ರದಲ್ಲಿ ಬಾಂಬು ತಯಾರಿಕೆ ಮಾಡುವಾಗ RSS ಕಾರ್ಯಕರ್ತರ ಮನೆಯಲ್ಲಿ ಅವೆಲ್ಲ ಘಟಕಗಳು ಸಿಕ್ಕು ಎಷ್ಟೋ ಜನ ಅರೆಸ್ಟ್ ಆಗಿದ್ದಾರೆ, ಬಾಂಬ್ಗಳನ್ನು ಹಾಕಿದ್ದಾರೆ. ಪಾಕಿಸ್ತಾನ ಇಂಡಿಯಾ ಓಡಾಡಂಥ ಸಂಜೋತಾ ಎಕ್ಸ್ಪ್ರೆಸ್ ಮೇಲೆ ಬಾಂಬ್ ಹಾಕಿ ಅಲ್ಲಿ ಬಹಳಷ್ಟು ಜನ ಸತ್ತು ಹೋದ್ರು. ಅದರಲ್ಲಿ ಇಂದ್ರೇಶ್ ಕುಮಾರ್, ಇವತ್ತೇನು BJPಯ ಮುಖ್ಯಸ್ಥ, ಬಹಳ ದೊಡ್ಡ ಲೀಡರ್ ಇದ್ದಾರೆ, ಅವರು ಅಪರಾಧಿ ಅಂತ ಸಾಬೀತಾಗಿ ಅವರು ಒಳಗೆ ಹೋಗಿ ಬಂದರು. ಆ ಕೇಸೇ ಮುಚ್ಚಿ ಹಾಕಿದ್ರು. ಮುಂದೆ ಹೈದರಾಬಾದ್ನ ಚಾರ್ಮಿನಾರ್ ಹತ್ರ ಬಾಂಬ್ ಸ್ಫೋಟ ಮಾಡಿ ಅಲ್ಲಿ ಬಹಳ ಜನ ಸತ್ತರು. ಅದರೊಳಗೆ ಸುನೀಲ್ ಜೋಶಿ ಅನ್ನಂಥವ್ರು ಅರೆಸ್ಟ್ ಆದರು, ಜೈಲದಲ್ಲಿ ಬಿದ್ದರು. ಅದು ಕೇಸ್ ಏನಾಯ್ತು, ಮುಂದೆ ಮುಚ್ಚಿ ಹಾಕಿದ್ರು. ಇತ್ತೀಚೆಗೆ ಮಂಗಳೂರಿನಲ್ಲಿ ವಿಮಾನ ನಿಲ್ದಾಣ ಸ್ಫೋಟಿಸಲಿಕ್ಕೆ ಬಾಂಬ್ ಇಟ್ಟಂತ ಅಮೃತ್ ರಾವ್ ಏನಾಯ್ತು, ಇವತ್ತಿಗೆ ಕೇಸ್ ಮುಚ್ಚಿ ಹಾಕಿದ್ರು, ಏನು ಹೊರಗೆ ಬರಲೇ ಇಲ್ಲ. ಆಮೇಲೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಾಗ ಬಾಂಬ್ ಹಾಕಿದ್ರು, ಅಲ್ಲಿ 5-6 ಜನ ಸತ್ತರು. ಅಲ್ಲೊಬ್ಬನಿಗೆ ಅವನಿಗೂ ಹಿಡಿದ್ರು. ಅವ ಬುದ್ಧಿಮಾಂದೆ. ಒಂದು ಐಡಿಯಾ ಏನಂದ್ರೆ ಅವ್ರದ್ದು, ಅವ ಸಿಕ್ಕ ಕೂಡಲೇ ಬುದ್ಧಿಮಾಂದೆ ಆಗಿಬಿಡ್ತಾನೆ, ಹುಚ್ಚಾಗ್ಬಿಡ್ತಾನೆ. ಅವನ ತಲೆಸಿಲ್ಲ, ಅವನ ತಲೆ ಸರಿ ಇಲ್ಲ ಅಂತ ಎಬ್ಬಿಸ್ಬಿಡ್ತಾರೆ. ಅದನ್ನು ಪ್ರಚಾರ ಮಾಡೋದು. ಅಮೃತ್ ರಾವ್ ಮಂಗಳೂರದಲ್ಲಿ ಸಿಕ್ಕಿ ಇವತ್ತು ಜೈಲದಲ್ಲಿದ್ದಾನೆ, ಅವನು ಬುದ್ಧಿಮಾಂದೆ ಅಂತ ಹೇಳೋದು. ಯಾರ್ಯಾರು ಆರೋಪಿ ಆಗ್ತಾರೋ ಅವ್ರು ಬುದ್ಧಿಮಾಂದೆ. ಮಿಲಿಟರಿ ಅಧಿಕಾರಿ ಅಂತ ಶ್ರೀಕಾಂತ್ ಪುರೋಹಿತ ಬಾಂಬ್ ತಯಾರಿಕೆ ಘಟಕ ಇಟ್ಕೊಂಡು ಬಾಂಬ್ ಹಾಕಿದ್ರು, ಅವ್ರು ಅರೆಸ್ಟ್ ಆದರು. RSS ಕಾರ್ಯಕರ್ತ ಅಂತ ಹೇಳಿದ್ರು. ಮಾಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಪ್ರಜ್ಞಾ ಸಿಂಗ್ ಅನ್ನಂತ ಹೆಣ್ಮಗಳು ಮಾಡಿ ಮುಂದೆ MP ಸಹಿತ ಆದಳು. ಅಂಥವ್ರಿಗೆ ಇವರು MP ಟಿಕೆಟ್ ಕೊಟ್ಟು ಸರ್ಕಾರದಲ್ಲಿ ತಗೋತಾರ. ಅದು ಒಂದು ಸರ್ಟಿಫಿಕೇಟ್ ಅವ್ರಿಗೆ, RSS ದವರಿಗೆ, BJP ಅವರಿಗೆ. ಇಂಥವು ನೂರಾರು ಘಟನೆಗಳು ಹೇಳ್ಬೋದು. ಅಷ್ಟು ಘಟನೆಗಳದಾವ ಭಾರತ ದೇಶದ ಇತಿಹಾಸದಲ್ಲಿ. ಗುಜರಾತ್ ನರಮೇಧಾಯ್ತು. ಆ ನರಮೇಧದ ಸಲುವಾಗಿ ಇದೇ ವಾರದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ರವರು ಮೋದಿಯವರು ನೋಡಕ್ ಬಹಳ ಚಲೋ ಅದಾರ, ಆದ್ರೆ ಕೊಲೆಗಡಕದಾರ ಸರ್ಟಿಫಿಕೇಟ್ ಕೊಟ್ಟರು. ಇವ್ರು ನಗತಾರ, ಅವ್ರ ಎದುರಿಗೆ ಕೂತು ನಗತಾರ ಇವ್ರು. ಅದು ಹೇಳದಕ್ಕೆ ಇವೆಲ್ಲ ಇತಿಹಾಸ ಇದಾವೆ. ಸ್ವಯಂ ಸೇವಕ ಸಂಘದ ಇದೇ ಕೆಲಸನಾ? ಇದೇ ರಾಷ್ಟ್ರದ ಅಭ್ಯುದಯ ಕೆಲಸಗಳ ಇವು? ಒಂದಾದ್ರೂ ಹೇಳಿ, ಯಾವ ಸಾರ್ವಜನಿಕ ಕೆಲಸಕ್ಕಾಗಿ ನೀವು ಹೋರಾಟ ಮಾಡಿದಿರಿ ರಾಷ್ಟ್ರದಲ್ಲಿ? ಸ್ವಯಂ ಸೇವಕ ಸಂಘ ಅಂದ್ರೆ ಅವರು ಸ್ವಯಂ ಅಭಿವೃದ್ಧಿ ಆಗ್ಬೇಕು, ಅವರಿಗೆ ಸಂಘದವರಿಗೆ. ಅವ್ರು ಸ್ವಯಂ ಸಂಘದವ್ರಿಗೆ ಸ್ವಯಂ ಬಿಟ್ಟರೆ ಏನೂ ಇಲ್ಲ. ಇನ್ನು ರಿಜಿಸ್ಟ್ರೇಷನ್ ಬಗ್ಗೆ ಕೇಳಿದ್ದಾರೆ ಖರ್ಗೆ ಅವರು. ಅದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಬಹಳ ಜನ ಹೇಳ್ತಿದ್ದಾರೆ. ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದೇನು ಹೇಳ್ಯಾರಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮದು ಇದು ಸಂಘ ಹುಟ್ಟಿದೆ, ಅದಕ್ಕೆ ಅವಶ್ಯಕತೆ ಇಲ್ಲ, ಅವಾಗ ರಿಜಿಸ್ಟ್ರೇಷನ್ ಇರಲಿಲ್ಲ ಅಂತ ಹೇಳಿದ್ದಾರೆ.
ಸ್ವಾಮಿ ನಾವೊಂದು ವಿಷಯ ಹೇಳ್ತೀನಿ ನಿಮಗೆ. ಯಾವಾಗ ಬ್ರಿಟಿಷ್ ಸರ್ಕಾರ ಇಲ್ಲಿ ಬಂತು 1860 ಆ್ಯಕ್ಟ್ ಮಾಡಿದ್ದಾರೆ. ಅದು ರಿಜಿಸ್ಟ್ರೇಷನ್ ಆ್ಯಕ್ಟೇ 1860, 1860 ಆ್ಯಕ್ಟ್ ಹೆಸರೇ ಅದು. ರಾಮಕೃಷ್ಣ ಮಿಷನ್ ಯಾವಾಗ ರಿಜಿಸ್ಟ್ರೇಷನ್ ಆಯಿತು? 18ನೇ ಶತಮಾನದಲ್ಲೇ ಆಯ್ತದು. ಅವೆಲ್ಲ ರಾಷ್ಟ್ರ ಸ್ವಾತಂತ್ರ್ಯ ಪಡೆದಕ್ಕಿಂತ ಮೊದಲ ಅದು. ನಿಮಗೇನು ತೊಂದರೆ ಏನಿತ್ತು? ಈ ನಮ್ಮದೇ ಒಂದು ಸಂಸ್ಥೆ 1937-38 ನಮ್ಮದು ಸಿಂದಗಿ ಅಂಜುಮನ್ ಶಿಕ್ಷಣ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿದೆ. ಇವತ್ತಿಗೂ ಅದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸ್ವಾತಂತ್ರ್ಯ ಪೂರ್ವದಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ ಅಂತ ಸುಳ್ಳು ಹೇಳೋದು, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳಿ ಉಡಾಪೆ ಮಾತು ಹೇಳೋದು, ಇದು ಶೋಭೆನಾ? ನಾವು ಸರ್ಕಾರದ ಹಣ ತಗೊಂಡಿಲ್ಲ. ಎಷ್ಟು ಸರ್ಕಾರದ ಆಸ್ತಿಗಳು ನಿಮ್ಮ ಮಂಜೂರಾಗ್ಯಾವನು ತೆಗಿಬೇಕು, ಸರ್ಕಾರ ಚೌಕಸಿ ಮಾಡಬೇಕು. ಇದೇ ಖರ್ಗೆ ಅವರು ಗೃಹ ಮಂತ್ರಿಗಳು ಬೆಂಗಳೂರು ಸುತ್ತಮುತ್ತ ಎಷ್ಟು 1000 ಎಕರೆ ಆಸ್ತಿಗಳನ್ನು ಇವರು ನುಂಗಿದ್ದಾರೆ. ಶಿಕ್ಷಣ ಸಂಸ್ಥೆ ಹೆಸರುಗಳಲ್ಲೇ ನೋಡಬೇಕು. ಸರ್ಕಾರದ ಆಸ್ತಿ ತಗೊಂಡಿಲ್ಲ ಅಂದ್ರೆ, ಸರ್ಕಾರದ ಹಣ ತಗೊಂಡಿಲ್ಲ. 55 ಕೋಟಿ ರೂಪಾಯಿ ಇವತ್ತು ಡಿಕ್ಲೇರ್ ಆಗಿದೆ. 55 ಕೋಟಿ ರೂಪಾಯಿ ಅವರು ಸಂರಕ್ಷಣೆ ಖರ್ಚು ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿಗೆ. ನೀವೇ ಸಂರಕ್ಷಣೆ, ಸ್ವಯಂ ಸೇವಕರು, ಸ್ವಯಂ ಸಂಘ, ನೀವೇ ಸಂರಕ್ಷಣೆ ಕೊಡೋರು, ನೀವೇ ಬಂದೂಕು ಹಾರಿಸೋರು, ನೀವೇ ಬಾಂಬ್ ಇಟ್ಕೊಳ್ಳೋರು, ನಿಮಗೆ ಸಂರಕ್ಷಣೆನಾ? 68,000 ಶಾಖೆಗಳು, ಲಕ್ಷಾಂತರ ಕಾರ್ಯಕರ್ತರು, ನಿಮಗೆ ಸಂರಕ್ಷಣೆ ಇಲ್ವಾ? ನೀವು ಸರ್ಕಾರದಿಂದ ಮತ್ತೆ Z+ ಸಂರಕ್ಷಣೆ ಬೇಕು ನಿಮಗೆ? ಎಂತ ನಾಚಿಕೆಡು ವಿಷಯಗಳಿವೆಲ್ಲ. ಮತ್ತೆ ಇದಕ್ಕೆ ಪರ ವಿರೋಧ, ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು, ಹೈಕೋರ್ಟ್ ನ್ಯಾಯವಾದಿಗಳು, ಎಂತ ಮಾನಗೇಡಿ ಕೆಲಸಗಳು ಇವು ಅಂದ್ರೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಹೇಳ್ತಾನೆ ಅದು ಅವಶ್ಯಕತೆ ಇಲ್ಲ. ನ್ಯಾಯಾಲಯಗಳು ಹೇಳ್ತಾ ಇದ್ದಾವೆ. ಸಂತೋಷ್ ಹೆಗಡೆ ಅಂತವ್ರು ನೋಂದಣಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇವರು ಸುಪ್ರೀಂ ಕೋರ್ಟ್ ಮಾಜಿ ಜಡ್ಜ್. ನಮಗೆ ನಾಚಿಕೆ ಬರ್ತಾ ಇದೆ ಹೇಳಕ್, ನಮಗೆ ನಾಚಿಕೆ ಬರ್ತಾ ಇದೆ ಈ ಮಾತು ಹೇಳಕ್. ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು ಒಳ್ಳೆ ಜಡ್ಜ್ ಅನ್ನಿಸ್ಕೊಂಡವರು, ಲೋಕಾಯುಕ್ತ ಇದ್ದವರು. RSS ನೋಂದಣಿ ಅವಶ್ಯಕತೆ ಇಲ್ಲ. ಮತ್ತೆ ಎದ್ರ ಏನು ಅವಶ್ಯಕತೆ ಇದೆ? ಹಂಗಾರೆ ಹವಾಲಾದವ್ರಿಗೆ ಯಾಕೆ ನೋಂದಣಿ ಮಾಡ್ತೀರಿ? ಅವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತೀರಿ? ಇಡಿ ಬಿಟಿ IT-BT ಯಾಕೆ ಬಿಡ್ತಾ ಇದ್ದೀರಿ? ಲೆಕ್ಕಕ್ಕೆ ಪತ್ರ ಕೇಳಬಾರ್ದು ಅಂದ್ರೆ ನಿಮ್ಗೆ ಕೇಳಬಾರ್ದು, ಅವ್ರಿಗೂ ಕೇಳಬಾರ್ದು. ಮೋಹನ್ ಭಾಗವತವ್ರು ಹೇಳ್ತಾರೆ ನಮಗೆ ವಿನಾಯಿತಿ ಇದೆ. ವಿನಾಯಿತಿ ಯಾರಿಗಿರ್ತದೆ? ಅಶಕ್ತರು ಕೂಡಿ ಮಾಡಿದಂಥ ಸಂಘಗಳಿಗೆ, ಪ್ರಬಲರು ಸಬಲರು ಕೂಡಿ ಮಾಡಿದಂಥ ಸಂಘ ಸಂಸ್ಥೆಗಳಿಗೆ ರಿಯಾಯಿತಿ ಇರುವುದಿಲ್ಲ. ರಿಯಾಯಿತಿ ಕೆಳಗೆ ನೀವು ನುಸುಳುಕೊಳಕ್ಕೆ ಹೋಗಬೇಡಿ. 400 ಕೋಟಿ ರೂಪಾಯಿ ಖರ್ಚು ಮಾಡಿ ದೆಹಲಿಯಲ್ಲಿ ಭವನ ಕಟ್ಟಿದಿರಿ. ಅದು ಯಾರ ಹೆಸರಲ್ಲಿದೆ? ಹಂಗಾದ್ರೆ ನೋಂದಣಿ ಇಲ್ಲ ಅಂದ್ರೆ ಯಾರ ಹೆಸರಲ್ಲೇ ಇದೆ? ಬೇಕಲ್ಲ, ಹೆಸರು ಬೇಕಲ್ಲ. ಅದಕ್ಕೊಂದು ನೋಂದಣಿನೇ ಇಲ್ಲ ಅಂದ್ರೆ ನಿಮ್ದು ಹೆಸರು ಬೇಕಲ್ಲ. ಯಾರು ವ್ಯಕ್ತಿಗಳ? ಹಂಗಾರೆ ನಿಮ್ ಖಾಸಗಿ ಆಸ್ತಿಗಳ? 100 ವರ್ಷದಲ್ಲಿ ಕೇವಲ 6 ಜನ ಸರಸಂಘ ಸಂಚಾಲಕರಾಗಿದ್ದಾರೆ. ಅವರೆಲ್ಲ ಮೇಲ್ವರ್ಗದ ಜನ, ಎಲ್ಲ ಅವ್ರ ಹೆಸರಲ್ಲೇ ಇದಾವ ಆಸ್ತಿಗಳು. ದೇಣಿಗೆ ಕೊಡ್ತಾರೆ, ದಾನ ಕೊಡ್ತಾರೆ ಅಂದ್ರೆ ಅದಕ್ಕೂ ಲೆಕ್ಕ ಕೊಡಬೇಕು. ಈ ದೇಶದಲ್ಲಿರೋರು ಅದಕ್ಕೂ ಲೆಕ್ಕ ಕೊಡಬೇಕು, ಅದಕ್ಕೂ ಕಾಗದ ಪತ್ರ ಕೊಡಬೇಕು. ನೀವು SIR ಮಾಡಿ ಕಾಗದ ಪತ್ರ ಕೇಳ್ತಾ ಇದ್ದೀರಿ ಜನರಿಗೆ. ಇದು ಯಾವ ಕಾನೂನು? ನೀವು 2002ರಲ್ಲಿ ಮತ ಹಾಕಿದ್ರಲ್ಲಿ ಕೊಡಿ, 2002ರಲ್ಲಿ ಕೊಡಿ, ನಿಮ್ಮ ಜನ ದಾಖಲೆ ಕೊಡಿ. ನಿಮ್ಮ ಹತ್ರ ದಾಖಲೆ ಇಲ್ಲ. ಮೊದಲ ನೀವು ದಾಖಲೆ ಇಲ್ಲದೆ ಇದ್ದೀರಿ ಇವತ್ತು ಈ ದೇಶದಲ್ಲಿ. ನೀವು ಇನ್ನೊಬ್ಬರಿಗೆ ದಾಖಲೆಗಳು ಕೇಳ್ತಾ ಇದ್ದೀರಿ. ಇದು ಯಾವ ಕಾನೂನು? ಇಸ್ವಿಯ 1860 ಆಕ್ಟ್ ಪ್ರಕಾರ 6 ಜನರಿಗಿಂತಲೂ ಹೆಚ್ಚಿಗೆ 7 ಜನ ಸೇರಿದ್ರೆ ಒಂದು ಸಂಘ ಆಗ್ತದೆ. ಆ ಸಂಘ ನೋಂದಣಿ ಆಗ್ಬೇಕಂತ ಕಾನೂನು ಇದೆ ಈ ಭಾರತ ದೇಶ. ಸಂವಿಧಾನದಲ್ಲಿ ಬರೆದಿಲ್ಲ. ಸಂವಿಧಾನ ಇದೆ, ಎಲ್ಲ ಬರೆಯಕ್ಕಾಗಲ್ಲ ಸಂವಿಧಾನದಲ್ಲಿ. ಅವರು ಕಾನೂನು ರಚನೆ ಮಾಡಿದ ಮೇಲೆ ಕಾನೂನು ಪ್ರಕಾರ ನಡೀಬೇಕಾಗ್ತದೆ. ಸಂವಿಧಾನ ನಂತರ ಕಾನೂನು ಮಾಡಿದ್ದಾರೆ. ಸಂವಿಧಾನದ ಪ್ರಕಾರ ಕಾನೂನು ಆಗ್ತದೆ. ಕಾನೂನು ಪ್ರಕಾರ ದೇಶ ನಡೀತದೆ. ಸಂವಿಧಾನದಲ್ಲಿ ಇಲ್ಲ. ಸಂವಿಧಾನನೂ ಸರಿಯಾಗುವುದಿಲ್ಲ, ಕಾನೂನು ಸರಿಯಾಗುವುದಿಲ್ಲ. ಸಂವಿಧಾನದ ಮೇಲೆ ದೇಶ ನಡಿಬೇಕು, ದೇಶ ಸಂವಿಧಾನದ ಮೇಲೆ ಕಾನೂನು ನಡಿಬೇಕು. ನೋಂದಣಿ ಮಾಡೋ ಕಾನೂನು ಇಲ್ವಾ? 7 ಜನಕ್ಕಿಂತಲೂ ಹೆಚ್ಚಿಗೆ, 7 ಮತ್ತು 7 ಜನಕ್ಕಿಂತಲೂ ಹೆಚ್ಚಿಗೆ ಯಾವ ಸಂಘದಲ್ಲಿ ಸದಸ್ಯರಿರ್ತಾರೆ ಅದು ಕಂಪಲ್ಸರಿ ನೋಂದಣಿ ಆಗ್ಬೇಕಂತಿದೆ. ಆಮೇಲೆ ಯಾಕೆ ನೋಂದಣಿ ಮಾಡ್ತಾ ಇಲ್ಲ ಅನ್ನೋದು ಬಹಳ ಮಹತ್ವದ ವಿಷಯ.
ಅವರು ಸಣ್ಣ ಸಣ್ಣ ಮಕ್ಕಳನ್ನ ಅದರೊಳಗೆ ಸೇರಿಸ್ತಾರೆ ಸದಸ್ಯರಾಗಿ. ನೋಂದಣಿ ಕಾಯ್ದೆ ಪ್ರಕಾರ 18 ವರ್ಷಕ್ಕಿಂತಲೂ ಮೇಲ್ಪಟ್ಟು ಇದ್ದಾಗ ಮಾತ್ರ ಸದಸ್ಯ ಆಗ್ಲಿಕ್ಕೆ ಬರ್ತದೆ. ಇದು ಒಂದು ಬುಕ್ ಇದೆ, ನರಕದ ಗರ್ಭಗುಡಿಯಲ್ಲಿ. ಇದರ ಬರಹಗಾರ ಯಾರು? ಸುದೇಶ್ ಮಿನ್ನಿ, ಯಾರು ಮುಸ್ಲಿಮರಲ್ಲ. ಇದರ ಅನುವಾದಕರು PKP ಕೃಷ್ಣ. ಇದು 2016ರಿಂದ ಈ ಬುಕ್ಕು ಮಾರ್ಕೆಟ್ದಲ್ಲಿದೆ, ಎಲ್ಲರ ಭಾಳ ಜನ ಓದಿದ್ದಾರೆ. ಈ ಬುಕ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು 5 ರಿಂದ 6 ವರ್ಷ ನಂತರ ಹುಡುಗರಿಗೆ, 5 ರಿಂದ 6ನೇ ಹುಡುಗರಿಗೆ ಅವರು ಅದರೊಳಗೆ ಸೇರಿಸ್ಕೊಂಡು ಕವಾಯತು ಮಾಡಿ, ಇಷ್ಟಿಷ್ಟು ಹುಡುಗರಿಗೆ ನಾನು ಫೋಟೋ ತೋರಿಸಂದ್ರೆ ತೋರಿಸ್ತೀನಿ ನಿಮಗೆ. ಅವ್ರಿಗೆ ಬಂದೂಕ್ ತರಬೇತಿ, ಡ್ರೆಸ್ ಹಾಕೋದು, ಇವೆಲ್ಲ ಯಾಕೆ ಬೇಕು ಹಂಗಾರ? ಸ್ವಯಂ ಸೇವಕ ಸಂಘದ ಕೆಲಸ ಇದು? ದೇಶದ ಅಭಿವೃದ್ಧಿಗಾಗಿ ಇದು ಕೆಲಸನ? ಸಣ್ಣ ಸಣ್ಣ ಮಕ್ಕಳಿಗೆ ಅವ್ರಿಗೆ ಡ್ರೆಸ್ ತೊಡಿಸಿ ಅವ್ರ ಕೈ ಬಂದೂಕ್ ಕೊಟ್ಟು ತರಬೇತಿ ಕೊಡ್ತಾ ಇದ್ದೀರಿ. ಇದು ಯಾವ ದೇಶದ ಅಭಿವೃದ್ಧಿ ಕೆಲಸ? ಇದು ದೇಶ ಪ್ರೇಮ ಕೆಲಸನ? ಬಂದೂಕ್ ತರಬೇತಿ ಕೊಡೋದು ದೇಶ ಪ್ರೇಮನ? ಈ ಬುಕ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ನನಗೆ ತಗೊಂಡು ಹೋದ್ರು. ನಾನು 25 ವರ್ಷಗಳ ಕಾಲ ಈ ದೇಶದಲ್ಲಿ ಎಲ್ಲ ಸುತ್ತಾಡಿ ಪ್ರಚಾರಕನಾಗಿ ಕೆಲಸ ಮಾಡಿ ನಾನು ಅದರಿಂದ ಹೊರಗೆ ಬಂದಿದ್ದೇನೆ. ಅದರ ಹೆಸರೇ ನರಕದ ಗರ್ಭಗುಡಿಯಲ್ಲಿ. ಒಂದು ಸಲ ಅಲ್ಲಿ ಒಳಗೆ ಹೋದ್ರೆ ಅವನು ಹೊರ ಜಗತ್ತಿನ ಅಥವಾ ಹೊರಗಿನ ವಿಷಯಗಳು ಅವನಿಗೆ ಗೊತ್ತೇ ಆಗ್ಲಾರ್ದಂಗೆ ಅಲ್ಲಿ ಬ್ರೈನ್ ಇದು ಮಾಡ್ತಾರೆ. ಇಲ್ಲೇನು ಜಿಗಜಿನಿಗೆ ಅವರು, ಬಸವರಾಜ ಬೊಮ್ಮಾಯಿ ಅವರು RSS ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಏನು ಗೊತ್ತೇ ಇಲ್ಲ, ಗೇಟೇ ನೋಡಿಲ್ಲ ಇವರು. ಒಳಗೆ ಹೋಗೋದು ದೂರಿ ಉಳಿತು, ಗೇಟಿನ ಹತ್ರನೇ ಬಿಟ್ಟಿಲ್ಲ ಇವರಿಗೆ. ಆಮೇಲೆ AK ಸುಬ್ಬಯ್ಯನವರು ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರು. ಅವ್ರ ಲೈಫ್ ಇಡೀ ಜೀವನ ಎಲ್ಲ RSS BJP ಜೊತೆ ಇದ್ದು ಅವರು ಅಲ್ಲಿ ಎಲ್ಲ ಒಳಗಿನ ಅಸಹ್ಯಕರ ಘಟನೆಗಳು, ಸಮಸ್ಯೆಗಳನ್ನು ನೋಡಿ ಅವರು ಹೊರಗೆ ಬಂದು ಅವರು ಒಂದು ಬುಕ್ ಬರೆದಾರ. 1988ರಿಂದ ಈ ಬುಕ್ ಪ್ರಚಲಿತದಲ್ಲಿದೆ. RSS ಅಂತರಂಗ. ಆಮೇಲೆ ದೇವನೂರು ಮಹಾದೇವ್ ಅವರು RSS ಆಳ ಮತ್ತು ಅಗಲತ್ ಬರೆದ್ರು. ಅದು ಇದ್ರಾಗ ಇತ್ತೀಚೆಗೆ ಇವು ಸುಳ್ಳಿದ್ದು ಅಂದ್ರೆ ನೀವು ಬ್ಯಾನ್ ಮಾಡಿಸ್ಬೇಕಾಗಿತ್ತಲ್ಲ, ಕೋರ್ಟ್ಗೆ ಹೋಗ್ಬೇಕಾಗಿತ್ತಲ್ಲ. ಇವು ಚಾಲೆಂಜ್ ಮಾಡಿಲ್ಲಲ್ಲ ನೀವು. ಇವ್ರ ಲೇಖನಗಳು ಚಾಲೆಂಜ್ ಮಾಡಬೇಕಾಗಿತ್ತು. RSSದವರು ಯಾರು ಸತ್ಯ ಹೇಳ್ತಾರೆ, ಅದು ಸತ್ಯ ಹೊರಗೆ ತರ್ತಾರೆ, ಅವ್ರಿಗೆ ಕೆಣಕಲು ತಯಾರಿಲ್ಲ ಅವರು. ಯಾಕಂದ್ರೆ ಮತ್ತೆ ಇನ್ನೂ ಸತ್ಯ ಹೊರಗೆ ಬಿಡುತ್ತಂತ ಹೇಳಿ ಅವ್ರ ಕೆಲಸನೇ ಅದೇ. ಆಮೇಲೆ ಈ ವಾರದಲ್ಲಿ 3-4 ದಿವಸದ ಹಿಂದೆ ಜಿಗಜಿನಿಗೆ ಅವರು ಪ್ರಿಯಾಂಕಾ ಖರ್ಗೆ ಅವರನ್ನು ಉದ್ದೇಶಿಸಿ, RSS ಯಾಕೆ ಕೆಣಕ್ತಾನಪ್ಪ, ದಲಿತ ಆಗಿ RSS ಪ್ರಶ್ನೆ ಮಾಡಬಾರ್ದ? ನೀವು 40 ವರ್ಷಗಳ ಕಾಲ ಸಚಿವರಾಗಿ, ಶಾಸಕರಾಗಿ, ಸಂಸದರಾಗಿ ನಿಮ್ಮ ಉದ್ದೇಶ ಏನಂದ್ರೆ ದಲಿತರಾಗೇ ಇರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರು ಮುಖ್ಯವಾಹಿನಿಯಲ್ಲಿ ಬರಲಿ, ಮುಖ್ಯ ಪ್ರವಾಹದಲ್ಲಿ ಇರಲಿ ಅಂತ ತಿಳ್ಕೊಂಡು ಮೀಸಲಾತಿ ಕೊಟ್ಟಿದ್ದಾರೆ. ಆ ಮೀಸಲಾತಿ ಮೇಲೆ ನೀವು MP MLA ಮಂತ್ರಿ ಆಗಿದ್ದೀರಿ. ನಿಮ್ಮ ಅರಿವಿಗೆ ಬರೋದಿಲ್ವಾ ಉಳಿದ ದಲಿತರು ಮೇಲೆ ಬರಲಪ್ಪ ಅಂತ ಹೇಳಿ? ನಿಮಗೆ ಆ ಉದ್ದೇಶ ಇಲ್ಲ. ಅದನ್ನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೆದರಿಸಿಬಿಡೋದು. ದಲಿತರು RSS ಮುಟ್ಟಿದ್ರು ಉಳಿದಿಲ್ಲ. ಭಾಳ ಕರೆಕ್ಟ್ ಹೇಳಿದಾರ ಅವರು, ಭಾಳ ಕರೆಕ್ಟ್ ಹೇಳಿದಾರೆ. ಯಾಕಂತ ಕೇಳಿದ್ರೆ ಅವ್ರ ಮಾತನ್ನು ನಾನು ಸಹಮತ ವ್ಯಕ್ತಪಡಿಸ್ತೀನಿ. ಅದಕ್ಕೆ ಯಾಕಂತ ಕೇಳಿದ್ರೆ ನಿಜ ಅದ. ಮಹಾರಾಷ್ಟ್ರದಲ್ಲಿ ಸಾಹಿತಿ ದಾಬೋಲ್ಕರ್ ಕೊಲೆ ಆಯಿತು, ಪನ್ಸಾರಿ ಅವ್ರ ಕೊಲೆ ಆಯಿತು. ಇವರೆಲ್ಲ RSS ಕೆಣಕದವ್ರೆ. MM ಕಲಬುರ್ಗಿ ಕೊಲೆ ಆಯಿತು, ಡಾಕ್ಟರ್ MM ಕಲಬುರ್ಗಿ ಅವ್ರದ್ದು. ಗೌರಿ ಲಂಕೇಶ್ ಅವ್ರ ಕೊಲೆ ಆಯಿತು. ಇವರೆಲ್ಲ RSS ಕೆಣಕದವ್ರೆ. ಅದಕ್ಕೆ ನಿನಗೂ ಹೊಡಿತಾರ, ನಿನಗೂ ಕೊಲ್ತಾರಪ್ಪ, RSS ಸಂಸ್ಕೃತಿ ಅದೇ ಅದ ಅಂತ ಹೇಳ್ದಂಗೆ ಅವರು. ಅದಕ್ಕೆ ಎಚ್ಚರಿಕೆ ಹೇಳಿದಾರ ಅವರು. ಒಬ್ಬ ದಲಿತ ಮನುಷ್ಯ, ದಲಿತ ಮಂತ್ರಿಗೆ ಏನ್ರ ಆಗಬಾರ್ದು ಎಚ್ಚರಿಕೆ ಹೇಳಿದ್ದಾರೆ. RSS ಸಂಸ್ಕೃತಿಯನ್ನ ಜಿಗಜಿನಿಗೆ ಅವರು ಬಿಚ್ಚಿಟ್ಟಿದ್ದಾರೆ. ಅದನ್ನ ನಾನು ಜಿಗಜಿನಿಗೆ ಹೇಳಿದ್ದು ಹೋಗ್ತೀನಿ. ಯಾಕಂದ್ರೆ ಇದ್ದಂಗೆ ಹೇಳ್ಯಾರ ಅವರು. ಬಹಳ ಮುಗ್ಧ ರಾಜಕಾರಣಿ ಅವರು.
ಮಾತಿಗೆ ಸಹಮತ ವ್ಯಕ್ತಪಡಿಸ್ತೀವಿ. ಘಟನೆ ನಡೆದ ಮೂಲಕ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ BY ವಿಜಯೇಂದ್ರ ಅವರು ನೀವು RSS ಕೇಳ್ತೀರಿ, ಪ್ರಶ್ನೆ ಮಾಡ್ತೀರಿ, ಮದರ್ಸಗಳಿಗೆ ಏನು ಪ್ರಶ್ನೆ ಮಾಡಲ್ಲ, ಮದರ್ಸಗಳಲ್ಲಿ ಏನು ನಡೀತದೆ? ವಿಜಯೇಂದ್ರ ಅವರಿಗೆ ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ. ರಾಜ್ಯದಲ್ಲಿ ನಿಮ್ಮದು 8 ವರ್ಷ ಸರ್ಕಾರ ಇತ್ತು, ಕೇಂದ್ರದಲ್ಲಿ 12 ವರ್ಷ ಸರ್ಕಾರ ನಡೆದಿದೆ. ರಾಷ್ಟ್ರದ ಒಂದೇ ಒಂದು ಮದರ್ಸಾದಲ್ಲಿ ಇಂಥ ಚಟುವಟಿಕೆ, ಇಂಥ ಬಾಂಬ್ ತಯಾರಿಕೆ, ಇಂಥ ಆಯುಧಗಳು, ಬಾಂಬ್ಗಳು, ಬಂದೂಕುಗಳು ಏನಾದರೂ ಇದ್ರೂ ತೋರಿಸ್ಕೊಡ್ಬೇಕು. ನಿಮ್ಮ ಅರಿವಿಗಿಲ್ಲ, 10 ಸಲ ರೇಡ್ ಆಗಿದಾವೆ, ಅಲ್ಲಿ ಯಾವುದೂ ಚಟುವಟಿಕೆ ಇಲ್ಲ, ಪ್ರೂಫ್ ಆಗಿದೆ. ನೀವು ರಾಜಕೀಯಕ್ಕೋಸ್ಕರ ಮಾತಾಡ್ತೀರಿ, ನೀವು ನಾಚಿಕೆ ಬಿಟ್ಟು ಮಾತಾಡ್ತಾ ಇದ್ದೀರಿ. ಅರ್ಥ ಮಾಡ್ಕೋಬೇಕು. ನೀವು ಎಲ್ಲಾ ಮಾಡುವುದು, ನೀವು ಮಾಡುವುದು, ಎಲ್ಲಾ ಮುಸ್ಲಿಮರು ತಲೆ ಕಟ್ಟುವುದು. RSSದಲ್ಲಿ ಈ ಬುಕ್ಕದಲ್ಲಿ ಹೇಳಿದಾರೆ ಅವರು, ನಮ್ಮ ಸಣ್ಣವ್ರಲಕ್ಕಾಗಿ ಶಿವಾಜಿ ಮೇಲೆ ಮುಸ್ಲಿಮರು ಎತ್ತಿ ಕಟ್ಟುವುದು, ಮುಸ್ಲಿಮರ ಮೇಲೆ ಹಿಂದೂಗಳನ್ನ ಎತ್ತಿ ಕಟ್ಟುವುದು. ಈ ಬುಕ್ಕದಲ್ಲಿ ತುಂಬಾ ಅದೇ ಇದೆ. 25 ವರ್ಷಗಳ ಕಾಲ ನೋಡಿ ಬರೆದಂತ ಬುಕ್ ಇದು. ಅಲ್ಲಿ ಅದೇ ಕಲಿಸ್ತಾರೆ. ಬರೇ ನೀವು ಬರೀ ಇದನ್ನೇ ಮಾಡ್ತಾ ಇದ್ದೀರಿ. ಎಲ್ಲರೊಂದು ಘಟನೆ ಆಗ್ತದೆ, ಬಾಂಬ್ ಹಾಕೋದಾಗ್ಲಿ ಏನಾಗ್ಲಿ, ಅದು ಬೇರೆದವ್ರು ಹಾಕೋದು, RSSದವ್ರು ಬೆಂಬಲಿಗಿರ್ಬೋದು, ಬಜರಂಗ ದಳ ಇರ್ಬೋದು, ಯಾವ್ದಾರು ಇರ್ಬೋದು. ಇದೇ ಶ್ರೀರಾಮ ಸೇನೆ RSS ಸಂಘಟನೆಯ ಸಹಯೋಗದಲ್ಲಿ ಏನು ಸಂಘ ಪರಿವಾರ ಅಂತಾರ, ಇದೇ ಶ್ರೀರಾಮ ಸೇನೆಯ ಮುತಾಲಿಕ್ ಅವರು ಬೆಳಗಾಮದಲ್ಲಿ 75 ಲಕ್ಷ ರೂಪಾಯಿ ಧಾಂಧಲಿ ಮಾಡಿಸಲಿಕ್ಕೆ, ಗಲಾಟೆ ಮಾಡಿಸಲಿಕ್ಕೆ 75 ಲಕ್ಷ ರೂಪಾಯಿ ವ್ಯವಹಾರ ಮಾಡಿದ್ದು ಹೊರಗೆ ಬಿತ್ತು. ಎಷ್ಟು ಜನ? ನಾಗರಾಜ ಲಂಬುವನಂತ ಸಿಗಾಕೊಂಡ, ಅವನಿಗೆ ಜೈಲ್ನಾಗೆ ಹೊಡೆದ್ರೆ ಬಾಗಲಕೋಟದಾಗ ಇನ್ನೂ ವಿಷಯ ಹೊರಗೆ ಬಿಡ್ತಾವ ಅಂತ ಹೇಳಿ. ನಾಗರಾಜ್ ಜಂಬಗಿ, ಸಾರಿ ನಾಗರಾಜ್ ಜಂಬಗಿ ಏನಂತವನಿಗೆ ಅರೆಸ್ಟ್ ಮಾಡಿದ್ರು ಬಾಗಲಕೋಟದಲ್ಲಿ. ಅಲ್ಲ, ನಾವು ದಿನಾಲು ನಾಗರಾಜ ಲಂಬು ಒಂದು ಪ್ರಾಕ್ಟೀಸ್ ಇದೆ. ಮತ್ತು ನಾವು ನಾಗರಾಜ ಲಂಬುನೇನವರು ಅದು ನಾಗರಾಜ್ ಜಂಬಿಗೆ ಏನಂತವನಿಗೆ ಅರೆಸ್ಟ್ ಮಾಡಿದ್ರು ಕೊಲೆ ಕೇಸಲ್ಲಿ. ಅವನಿಗೆ ಅಲ್ಲೇ ಜೈಲ್ನಾಗೆ ಮುಗಿಸಿದ್ರು ಅವ್ರ ಕತೆ. ಅವ್ರದ್ದು ಇನ್ನೊಂದು ಇಂಥ ಸಂಘಟನೆಗಳದ್ದು ಇನ್ನೊಂದು ಏನು ಪ್ಲಾನ್ ಇದೆ ಅಂದ್ರೆ, ಅವ್ರಿಗೆ ಅಲ್ಲೇ ಯಾಕೆ ಮುಗಿಸ್ತಾರೆ, ಹೊರಗೆ ಬಂದ್ರೆ ಇನ್ನೂ ವಿಷಯಗಳು ಹೊರಗೆ ಬೀಳ್ತವೆ, ಇನ್ನೂ ವಿಷಯಗಳು ಅವ್ರು ಬಾಯಿ ಬಿಡಬಾರ್ದು, ಅವ್ರಿಗೆ ಅಲ್ಲೇ ಮುಗಿಸ್ತಾರೆ. ಇಂಥವು ಭಾಳ ಆಗಿದಾವ. ರಾಷ್ಟ್ರದಲ್ಲಿ ಎಲ್ಲ ಕೇಸ್ ಫೈಲ್ಗಳು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ವಿಜಯೇಂದ್ರ ಇನ್ನೂ ಭಾಳ ಸಣ್ಣವ್ರಿದ್ದಾರೆ. ಅವರು ಒಮ್ಮೆ ಅವ್ರ ಅಪ್ಪನ ಹೆಸರು ಮೇಲೆ ರಾಜಕೀಯ ಮಾಡ್ತಿದ್ದಾರೆ, ಇನ್ನೂ ಬಚ್ಚ ಇದ್ದಾರೆ ಅವ್ರು ರಾಜಕೀಯದಲ್ಲಿ. BJP ಅಧ್ಯಕ್ಷ ಇರ್ಬೋದು ಅವರು, ನಾನು ಅಧ್ಯಕ್ಷ ತಿಳ್ಕೊಂಡಿರ್ಬೋದು, ಇನ್ನೂ ಕಲಿಯುವುದು ಭಾಳ ಇದೆ ಅವರು. ಮದರ್ಸಾಗಳ ಮೇಲೆ ಆರೋಪ ಮಾಡೋದು, ಏನಾರ ಆದ ಕೂಡಲೇ ಮುಸ್ಲಿಮರ ಮೇಲೆ ಆರೋಪ ಮಾಡೋದು, ಏನಾರ ಆದ ಕೂಡಲೇ ಇನ್ನೊಂದ್ರ ಮೇಲೆ ಆರೋಪ ಮಾಡೋದು. ನಿಮ್ಮದು ನೀವು ಹೇಳ್ರಿ. ಮೊದಲ RSS ನೋಂದಣಿ ಮಾಡಿಸಂತ ಕ್ವಶನ್ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡಿ ಸಮಂಜಸವಾಗಿ. ಮದರ್ಸೆಗಳು ನೋಂದಣಿನೇ ಇದಾವ, ಒಂದೇ ಒಂದು ಮದರ್ಸೆ ತೋರಿಸ್ಬಿಡಿ ಈ ದೇಶದಲ್ಲಿ. ನಾನು 10 ವರ್ಷದಿಂದ ಈ ಮಾತು ಹೇಳಿದ್ದೀನಿ, ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ. ನಾಗರಾಜ ಲಂಬೂರು ಒಂದೆರಡು ಮಾತಾಡ್ತಾರೆ, ಆಮೇಲೆ ನೀವು ಕೇಳ.